ಮಾಸ್ಕ್ ಮ್ಯಾನ್ ಅನ್ನು ಬಂಧಿಸಲಾಗಿದೆ. ಎಸ್, ಇದು ಎಕ್ಸ್ಪೆಕ್ಟೆಡ್. ಇದು ಅವನನ್ನು ಬಂಧಿಸಲಾಗಿದೆ, ಅರೆಸ್ಟ್ ಮಾಡಲಾಗಿದೆ. 18 ಗಂಟೆಗಳ ಕಾಲ ವಿಚಾರಣೆ ಮಾಡಿ 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 ಪೊಲೀಸರಿಗೂ ತಲೆಕೆಟ್ಟು ಹೋಯಿತು, SIT ಅವರಿಗೂ ಕೂಡ. ಇವ್ರು ಹೇಳಿರೋದೆಲ್ಲವೂ ಕೂಡ ಶುದ್ಧ ಸುಳ್ಳು ಅನ್ನುವಂಥದ್ದು ಗೊತ್ತಾಯಿತು. ಹೀಗಾಗಿ ಅವನ್ನ ಅರೆಸ್ಟ್ ಮಾಡಿದ್ರು. ಇದನ್ನೇ ಹೇಳ್ತಿದ್ದು ಬಹಳ ಜನ. ಮೊದಲು ಅವ್ನು ಬುರುಡೆ ಹಿಡ್ಕೊಂಬಂದಲ್ಲ, ಹಿಡ್ಕೊಂಬಂದಾಗ ಅವ್ನು ಯಾಕೆ ಎಂಟರ್ಟೈನ್ ಮಾಡಿದ್ರಿ ನೀವು? ಫಸ್ಟು ಎಲ್ಲಿತ್ತಪ್ಪ, ಏನು ಎತ್ತ, ಈ ಬುರುಡೆ ತೆಗಿಯೋಕೆ ಒಂದು ಪ್ರೊಸೀಜರ್ ಅಂತ ಇದೆ, ಕೋರ್ಟಿಂದ ನಾವು ಪರ್ಮಿಷನ್ ತಗೋಬೇಕು, ಯಾವ್ದಾದ್ರು ಹಣ ತೆಗಿಬೇಕು ಅಂತಂದ್ರೆ ಮಾಡಬೇಕಾಗಿತ್ತಲ್ಲ. ಏನವನು ಬುರುಡೆ ಒಂದೆರಡು ಮೂಳೆ ಇಟ್ಕೊಂಬಂದ ತಕ್ಷಣನೇ ಇವರೊಂಥರ ಈ ಮಂತ್ರವಾದಿಗಳನ್ನ ನೋಡಿದ ರೀತಿಯಲ್ಲಿ ಇವರು ಪರವಶರಾಗ್ಬಿಟ್ರು. ಹಂಗೇನೆ ಇವನು ಹೇಳಿದ್ದಿಲ್ಲ ಸತ್ಯ, ಅಲ್ಲಗಿರಿ ಇಲ್ಲಿ ಬಗಿರಿ, ಅಗದಿದ್ದು ಒಗದಿದ್ದೆ, ಬಗದಿದ್ದು ಬಗದಿದ್ದೆ. ಅಂತೂ ಇಂತೂ SIT ಮಾಸ್ಕ್ ಮ್ಯಾನ್ ಅನ್ನ ಅರೆಸ್ಟ್ ಮಾಡಿದೆ. ದಿನೇಶ್ ಗುಂಡೂರಾವ್ ಇದೇ ಮಾತನ್ನು ಹೇಳಿದ್ರು. ಫಸ್ಟ್ ಅವನ ಹಿಂದ್ಗಡೆ ಇರುವಂಥವ್ರು ಯಾರು, ಅವನಿಗೆ ಬೆಂಡೆತ್ತಿದ್ರೆ ಎಲ್ಲವೂ ಕೂಡ ಗೊತ್ತಾಗತ್ತೆ ಅಂತ. DK ಶಿವಕುಮಾರ್ ಕೂಡ ಅದೇ ಮಾತನ್ನು ಹೇಳಿದ್ರು. ಬರೀ BJP ಅವರು ಮಾತ್ರ ಅಲ್ಲ, ಕಾಂಗ್ರೆಸ್ ನಾಯಕರಿಗೂ ಕೂಡ ಇದೊಂಥರ ತಲೆಕೆಟ್ಟು ಹೋಗ್ಬಿಟ್ಟಿತ್ತು ಅವ್ರಿಗೂ ಕೂಡ. ಯಾಕಂದರೆ ಇದನ್ನೇನಾದರೂ ಅತಿಯಾಗಿ ಲಂಬಿಸಿದರೆ, ಅತಿಯಾಗಿ ಏನಾದರೂ ಬೆಳೆಸಿದರೆ ಅವ್ರಿಗೆ ಕೆಟ್ಟ ಹೆಸರು. ಎಲ್ಲೋ ಒಂದು ಕಡೆಗೆ ಏನು ಗೊತ್ತಾ, ಇವರು ಏನೋ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಇದ್ರ ಹಿಂದೆ ಏನೋ ಇದೆ. ಈಗಲೇ ಏನೇನೋ ಈಗ ತಮಿಳುನಾಡಿನ MP ಹೆಸರು ಕೂಡ ಬಂತು. ಇಂಥ ಸಂದರ್ಭದಲ್ಲಿ ಇದೆಲ್ಲ ಸುತ್ತಕೊಂಡು ನಮ್ಮ ಬುಡಕ್ಕೆ ಎಲ್ಲಿ ಬರುತ್ತೋ ಅನ್ನುವಂಥ ಭಯ ಭೀತಿ ಎಲ್ಲರನ್ನೂ ಕಾಡ್ತಾ ಇತ್ತು. ಅಂತೂ ಇಂತೂ ಈ ಮಾಸ್ಕ್ ಮ್ಯಾನ್ ಅದನ್ನು ತುಂಬ ಚೆನ್ನಾಗಿ ಹೇಳಿದ್ರು ನಮ್ಮ ಗೃಹ ಸಚಿವರು. ಅವನು ಮಾಸ್ಕ್ ಮ್ಯಾನ್ ಅಲ್ಲ, ಅವನ ಹೆಸರು ವಿ ಅಂತ. ಅವನ ಮುಖದಲ್ಲಿ ಒಂದು ವಿ ಇದೆ ನೋಡಿ. ಅವನೇನು ನೋಡಿ, ಒಂದು ಕ್ಷಣ ಸುಮ್ಮನಿರಲ್ಲ ಅವನು. ಆ ಕಡೆಗೆ ತೋರಿಸ್ತಾನೆ, ಈ ಕಡೆ ತೋರಿಸ್ತಾನೆ, ಈ ಕಡೆ ತೋರಿಸ್ತಾನೆ, ಆ ಕಡೆ ತೋರಿಸ್ತಾನೆ, ಸುತ್ತಮುತ್ತ. ಒಂದು ಸರಿ ಗಿರ್ಕಿ ಹೊಡೆದ್ರು ಹೊಡೆದನೇ ಅವನು. ಎಲ್ಲ ಆಗದು ಬಿಡಿ ಅಂತ ನಾವು ಹೇಳ್ತಾ ಇದ್ವಿ ಆರಂಭದಿಂದ. ಇಸ್ರೋದವ್ರಿಗೆ ಕೇಳ್ಕೊಂಡು ಯಾವ್ದಾರು ಒಂದು ಉಪಗ್ರಹ ಬಾಡಿಗೆ ತಗೊಂಡು ಇಡೀ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಹಣ್ಣುಗಳಿವೆ ಅಂತ ಒಂದು ಸರಿ ಒಂದು ತೋರಿಸ್ಬಿಟ್ರಪ್ಪ ಅತ್ಲಾಗೆ ಅಂತ ಒಂದು ಸ್ಕ್ಯಾನ್ ಮಾಡಿ. ಬನ್ನಿ, ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬಹಳ ಗಮನಿಸಬೇಕಾದಂಥ ಸಂಗತಿ, ಆರಂಭದಿಂದ ಇದೇ ಪ್ರಶ್ನೆ ಇತ್ತು ರಮೇಶ್. ಯಾರು ಈ ವ್ಯಕ್ತಿ, ಎಲ್ಲಿಂದ ಪ್ರತ್ಯಕ್ಷ ಆದ, ಏನು ಎತ್ತ, ಇವನು ಬುರುಡೆ ಎಲ್ಲಿಂದ ತಂದ, ಮೂಳೆಗಳು ಎಲ್ಲಿಂದ ಸಿಕ್ಕು, ಯಾರು ಕೊಟ್ಟರು, ಹೆಣ್ಣಿಂದ ಒಂದ, ಅದು ಗಂಡಿನ ಬುರುಡೆ ಆಗಿತ್ತು. ಜೊತೆಗೆ ಅಂದರೆ ಇವನು ಕೊಟ್ಟವರು ಯಾರು, ಬುರುಡೆ ತೆಗೆಯೋಕೆ ಒಂದು ಪ್ರೊಸೀಜರ್ ಇದೆ, ಮೊದಲು ಇವನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಆದರೆ ಇವನು ಹೇಳಿದ್ದೆಲ್ಲ ವೇದವಾಕ್ಯ ಅನ್ನೋ ರೀತಿಯಲ್ಲಿ ಒಂದು ವ್ಯವಸ್ಥೆ ಒಂದು ಫಾಲೋ ಮಾಡ್ತು. ಈಗ ಗೊತ್ತಾಯಿತು ಇವನು ಹೇಳಿದ್ದೆಲ್ಲವೂ ಕೂಡ ಹಸಿ ಹಸಿ ಸುಳ್ಳು. ಜೊತೆಗೇನೆಂದರೆ ಇವನಷ್ಟೇ ಅಲ್ಲ, ಬಹಳಷ್ಟು ಜನ ಈ ಸುಳ್ಳನ್ನು ಪೋಣಿಸ್ತಾ ಬಂದಿದ್ದಾರೆ ಅಂತ. ಸುಜಾತಾ ಭಟ್ ಅನ್ನುವಂಥವರು ಕೂಡ ಸೇರ್ಕೊಂಡ್ಬಿಟ್ಟಿದ್ರು ಜೊತೆಗೆ. ಇದು ಸಂಗತಿ. ಈಗ ಈತನ ಅರೆಸ್ಟ್ ತನಕ ಬಂದು ನಿಂತಿದೆ. ಮುಂದೇನು ರಮೇಶ್? ರಂಗನಾಥ್, ಈಗ ಮಾಸ್ಕ್ ಮ್ಯಾನ್ ಅನ್ನ ಬಂಧಿಸಲಾಗಿದೆ. SIT ಅಧಿಕಾರಿಗಳು ಅಂದ್ರೆ ತನಿಖೆಯನ್ನ ಬಹಳ ಉತ್ತಮ ರೀತಿಯಲ್ಲಿ ನಡೆಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಮೊದಲು ಈ ರೀತಿ ಗಂಭೀರ ಆರೋಪಗಳು ಕೇಳಿ ಬಂದಾಗ ಅದ್ರ ಬಗ್ಗೆ ಆಳವಾದಂತ ತನಿಖೆ ಮಾಡಿದ್ರು. ಜನಗಳಿಗೆ ದೃಷ್ಟಿಯಲ್ಲೂ ಕೂಡ ಈ ತನಿಖೆ ಸಮರ್ಪಕವಾಗಿ ನಡೀತಾ ಇದೆ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಅದೇ ರೀತಿ SIT ಕೂಡ ತನಿಖೆ ಮಾಡಿದೆ. ಅಂದ್ರೆ ಮಾಸ್ಕ್ ಮ್ಯಾನ್ ಏನೇನು ಆರೋಪ ಮಾಡಿದ್ನೋ ಅದ್ರ ಬಗ್ಗೆ ಎಲ್ಲವೂ ತನಿಖೆ ಮಾಡಿ ಅಂತಿಮವಾಗಿ ಆತ ಹೇಳಿದ್ದೆಲ್ಲ ಸುಳ್ಳು ಮತ್ತೆ ಇದರಿಂದ ದುರುದ್ದೇಶ ಇದೆ ಅಂತ ಕಂಡು ಬಂದ ನಂತರ ಅಷ್ಟೇನೆ ಈಗ ಬಂಧಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ. ಮತ್ತೆ ಇವತ್ತು ಬಂಧಿಸಿದ್ದಾರೆ, ಇವತ್ತು ಬೆಳಿಗ್ಗೆ. ಜೊತೆಗೆ ಇವತ್ತು 11 ಗಂಟೆಗೆ ಆತನನ್ನ ಕೋರ್ಟ್ ಮುಂದೆ ಹಾಜರುಪಡಿಸ್ತಾರೆ. ಅಂದ್ರೆ ತನಿಖಾಧಿಕಾರಿಗಳ ದಿಕ್ಕನ್ನು ತಪ್ಪಿಸಿರುವಂತದ್ದು ಮತ್ತೆ ಸುಳ್ಳು ಆರೋಪಗಳನ್ನ ಮಾಡಿರುವಂತದ್ದು ಇತ್ಯಾದಿ ಆರೋಪಗಳ ಹಿನ್ನೆಲೆಯಲ್ಲಿ ಅವ್ರನ್ನ ಬಂಧಿಸಲಾಗಿದೆ. ಹೀಗಾಗಿ ಇವತ್ತು 11 ಗಂಟೆ ವೇಳೆಗೆ ಕೋರ್ಟ್ಗೆ ಆತನನ್ನ ಹಾಜರುಪಡಿಸಲಾಗುತ್ತೆ. ಅದಾದ ನಂತರ ಕೋರ್ಟ್ ಏನಾದ್ರು ಪೊಲೀಸ್ ಕಸ್ಟಡಿ ಕೊಟ್ಟರೆ ಪೊಲೀಸ್ ಕಸ್ಟಡಿ ತಗೊಳ್ತಾರೆ, ನ್ಯಾಯಾಂಗ ಬಂಧನಗೊಳಿಸಿದ್ರೆ ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರೆ. ಜೊತೆಗೆ ಈ ಕೇಸ್ನ ಸಂಪೂರ್ಣ ಏನು ಚಿತ್ರಣನೇ ಈಗ ಬದಲಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮಾಸ್ಕ್ ಮ್ಯಾನ್ ಅಂದ್ರೆ ಈ ಕೇಸ್ನ ಮೂಲ ದೂರುದಾರ ಏನಿದ್ದಾನೆ ಆತನೇ ಬಂಧನ ಆಗಿರೋದ್ರಿಂದ ಈ ಕೇಸ್ ಕಂಪ್ಲೀಟ್ ಈಗ ಏನು ಟ್ರ್ಯಾಕ್ ಬಂದಿದೆ ಅಂತ ಹೇಳ್ಬೋದು. ಏನೇನು ಸುಳ್ಳು ಆರೋಪ ಇದೆ ಎಲ್ಲವೂ ಕೂಡ ಸದನದಲ್ಲೇನೆ ಅದ್ರ ಬಗ್ಗೆ ಬಹಿರಂಗ ಆಗೋದು ಸಾಧ್ಯತೆಯೂ ಇದೆ. ಹೀಗಾಗಿ SIT ಅಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅಂತಿಮ ವರದಿಯನ್ನು ಕೂಡ ಸರ್ಕಾರಕ್ಕೆ ಸಲ್ಲಿಸುವಂತ ಸಾಧ್ಯತೆ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನು ಅಂದ್ರೆ ರಮೇಶ್, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಇದ್ರ ಜೊತೆ ನಿಂತಿದ್ರು ಮುಂದಿನ ದಿನಗಳಲ್ಲಿ ಅವ್ರಿಗೂ ಕೂಡ ಕಂಟಕ ಎದುರಾದ್ರೆ ಅಚ್ಚರಿ ಇಲ್ಲ. ಯಾಕಂದ್ರೆ ನೋಡಿ, ಒಬ್ರ ಇಬ್ಬರ, ನಾನು ಅದನ್ನ ಹೇಳ್ತಾ ಇದ್ದೆ, ಬಹಳಷ್ಟು ಜನರಿಗೆ ಉದ್ಯೋಗ ಸಿಕ್ಬಿಟ್ಟಿತ್ತು ಅಂತ. ಯೂಟ್ಯೂಬ್ನವ್ರಂತೂ ಬೆನ್ನತ್ತ ಬಿಟ್ಟಿದ್ರು. ಇನ್ನು ಕೆಲವರು ನಾವು ನೋಡಿದ್ದೀವಿ ನೀವು ನೋಡಿದ್ದೀವಿ ಈ ರೀತಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬಂದಿದ್ರು. ಅವರೆಲ್ಲರಿಗೂ ಕೂಡ ಏನಂದ್ರೆ ಒಂದು ಮಾನ್ಯತೆ ಸಿಗ್ತಾ ಇದೆ ಅನ್ನುವಂಥ ಸಂದರ್ಭ ಎದುರಾಗಿತ್ತು. ಇದೆಲ್ಲದರ ಜೊತೆಗೆ ಇವರು ಯಾರನ್ನು ಟಾರ್ಗೆಟ್ ಮಾಡಿದ್ರು, ಏನು ಎತ್ತ ಅಂತ ರಮೇಶ್ ಒಂದು ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳಬೇಕು. ಈ ಸೌಜನ್ಯ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನ್ಯಾಯ ಸಿಗಲೇಬೇಕು, ಖಂಡಿತವಾಗ್ಲೂ ನ್ಯಾಯ ಸಿಗಬೇಕು, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಇಡೀ ಕ್ಷೇತ್ರವನ್ನು ಟಾರ್ಗೆಟ್ ಮಾಡಿದಂಥ ರೀತಿ ಇದೆಯಲ್ಲ, ಅದರ ಬಗ್ಗೆ ಮಾತಾಡಲೇಬೇಕು. ಈಗ ಅದಕ್ಕೆ ಆಗಿರುವಂಥ ಹಾನಿ ಇದೆಯಲ್ಲ,
ಅದನ್ನು ತುಂಬಿಕೊಡುವಂಥವ್ರು ಯಾರು? ರಮೇಶ್, ನೀವು ಹಾಗೆ ನೀವು ಸಂಪರ್ಕದಲ್ಲಿರಿ. ಇನ್ನಷ್ಟು ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಸಾಕಷ್ಟು ಸಂಗತಿಗಳಿವೆ ಮಾತಾಡುವಂಥದ್ದು. ಯಾಕಂದರೆ ಒಂದಾ ಎರಡಾ ಸಂಗತಿಗಳು. ಎಷ್ಟು ಜನ ಬಂದರು, ಎಲ್ಲೆಲ್ಲಿ ಹುಟ್ಕೊಂಡ್ರು, ಯಾರ್ಯಾರು ಏನೇನು ಆರೋಪಗಳನ್ನು ಮಾಡಿದರು, ಯಾರ್ಯಾರು ಯಾವ್ಯಾವ ರೀತಿ ಬಿಂಬಿಸುವಂಥ ಪ್ರಯತ್ನವನ್ನು ಮಾಡಿದರು, ಎಲ್ಲಿ ತನಕ ತಗೊಂಬಂದು ನಿಲ್ಲಿಸಿದ್ರು ಮಾಡಿ. ನೀವು ಹಿಂಗೆ ಗೊತ್ತಾ, ಯಾವುದಾದ್ರೂ ಒಂದು ನ್ಯಾಯ ಸಿಗಬೇಕು ಒಂದು ಹೆಣ್ಣುಮಗಳಿಗೆ ಅಂದರೆ ಖಂಡಿತವಾಗಲೂ ಅದನ್ನು ಸಪೋರ್ಟ್ ಮಾಡಬೇಕು. ಹೌದಪ್ಪ, ನೀವು ಮಾಡ್ತಿರೋದು ಒಳ್ಳೆ ಕೆಲಸ ಅಂತ. ಆದರೆ ಅದರ ಹಿಂದೆ ನಡೆದಿರುವಂಥದ್ದೇನು, ಅದ್ರ ಹಿಂದೆ ಯಾರ್ಯಾರು ಸೇರಿಕೊಂಡ್ರು, ಯಾರ್ಯಾರನ್ನು ಟಾರ್ಗೆಟ್ ಮಾಡಿದ್ರು, ನೀವು ಮಾಡಿ. ಒಬ್ಬರನ್ನ ಯಾರು ಟಾರ್ಗೆಟ್ ಮಾಡೋದಾದ್ರೆ ನೇರವಾಗಿ ಯುದ್ಧ ಅವ್ರ ಮೇಲೆ ಇರಲಿ. ಇಡೀ ಕ್ಷೇತ್ರವನ್ನು ಆವರಿಸಿಕೊಳ್ಳುವಂಥದ್ದು ಇದೆಯಲ್ಲ, ಅದು ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಿಂದ ಎಲ್ಲಿ ತನಕ ಬಂದು ನಿಂತಿದೆ ಎಲ್ಲವೂ ಕೂಡ ಇಲ್ಲೆಲ್ಲವೂ ಕೂಡ ಉಲ್ಟಾ ಹೊಡಿತಾ ಇದೆ. ಆಕೆ ಅನನ್ಯ ಭಟ್ನ ಮಗಳು ಅಂತ ಹೇಳಿದಂಥ ಸುಜಾತ, ಆಕೆ ಒಂದೊಂದು ಕ್ಷಣಕ್ಕೊಂದೊಂದು ಮಾತನ್ನು ಆಡ್ತಾ ಇದ್ದಾರೆ. ಇನ್ನು ಈ ಮಾಸ್ಕ್ ಮ್ಯಾನ್ ತೋರಿಸಿದ್ದು, ಗುಂಡಿ ತೆಗೆಸಿದ್ದೆಲ್ಲವೂ ಕೂಡ ಶುದ್ಧ ಸುಳ್ಳು, ಅದರಲ್ಲೇನೂ ಇಲ್ಲ ಅನ್ನುವಂಥದ್ದು ಕೂಡ ಸಾಬೀತಾಗಿದೆ. ಮುಂದೇನು ಅನ್ನುವಂಥದ್ದು